ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 11 ಆಫ್ ಟ್ರಾಮಾ ಸೀರೀಸ್. ಇವತ್ತಿನ ಫಿಯರ್ ಆಫ್ ಲೂಸಿಂಗ್ ಕಂಟ್ರೋಲ್. ಸೊ ಏನಿದು ಫಿಯರ್ ಆಫ್ ಲೂಸಿಂಗ್ ಕಂಟ್ರೋಲ್? ಸೊ ಯೂಶ್ವಲ್ ಆಗಿ ನಾನು ಮುಂಚಿನ ವಿಡಿಯೋಗಳಲ್ಲಿ ಹೇಳ್ದ ಹಾಗೆ ಒಬ್ಬ ಪರ್ಫೆಕ್ಷನಿಸ್ಟು ಫಿಯರ್ ಆಫ್ ಲೂಸಿಂಗ್ ಕಂಟ್ರೋಲ್ ಇಂದ ಬಳಲ್ತಾ ಇರ್ತಾನೆ. ಸೊ ಏನಾಗುತ್ತೆ, ಎಲ್ಲಾ ಕೆಲಸನೂ ಕರೆಕ್ಟಾಗೆ ಮಾಡಬೇಕು, ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ನಿಂತಿರ್ತಾರೆ. ಸೊ ಕೆಲವು ಯಾವುದೇ ಒಂದು ಚೂರಾದ್ರೂ ಏನಾದ್ರೂ ಅಕಸ್ಮಾತ್ ಮಿಸ್ಟೇಕ್ ಆಯ್ತು ಅಂದ್ರೆ ಅವರಿಗೆ ತಡ್ಕೊಳಕ್ಕೆ ಆಗೋದಿಲ್ಲ. ದೇ ಹ್ಯಾವ್ ದಟ್ ಫಿಯರ್. ಏನು ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಅಂದ ತಕ್ಷಣ ಓವರ್ ರಿಯಾಕ್ಟ್ ಮಾಡ್ಬಿಡ್ತಾರೆ, ಕಿರ್ಚಾಡ್ಬಿಡ್ತಾರೆ ಎದುರುಗಡೆಯವ್ರ ಮೇಲೆ, ಅಥವಾ ತುಂಬಾ ಓವರ್ ರಿಯಾಕ್ಟ್ ಮಾಡ್ತಾರೆ, ಅಥವಾ ಅವ್ರಿಗವ್ರಿಗೆ ಏನೇನೋ ಬೈಕೊಳ್ಳೋದು ಮಾಡೋದು, ಒಂಥರ ಫ್ರಸ್ಟ್ರೇಟೆಡ್ ಆಗಿರ್ತಾರೆ, ಆಂಗ್ಷಿಯಸ್ ಆಗಿರ್ತಾರೆ, ಅವರಿಗೆ ತಡ್ಕೊಳ್ಳಕ್ಕೆ ಆಗೋದಿಲ್ಲ. ಸೊ ಯೂಶ್ವಲ್ ಆಗಿ ಏನಾಗುತ್ತೆ, ಈ ತರ ರಿಯಾಕ್ಷನ್ ಪ್ರತಿ ಸತಿನೂ ಗಿಲ್ಟ್ ಅಂಡ್ ಶೇಮ್ ಅಲ್ಲಿ ಅಡಗಿರುತ್ತೆ. ಅಂಗಡಿ ಅವ್ರ ಮೇಲೆ ಕಿರ್ಚಾಡಿದ್ಕೂ ಗಿಲ್ಟ್ ಅಂಡ್ ಶೇಮ್ ಇರುತ್ತೆ, ಅವ್ರ ಮೇಲೆ ತಪ್ಪು ಮಾಡ್ಬಿಟ್ರಲ್ಲ ಅಂತಾನು ಗಿಲ್ಟ್ ಅಂಡ್ ಶೇಮ್ ಇರುತ್ತೆ. ಸೊ ಏನಾಗುತ್ತೆ, ಇವರಿಗೆ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಡೆವಲಪ್ ಆಗಿರುತ್ತೆ ಓವರ್ ಟೈಮ್. ಯಾಕೆಂದ್ರೆ ಯಾವಾಗ್ಲೂ ಪರ್ಫೆಕ್ಟ್ ಮಾಡಬೇಕು, ಯಾವಾಗ್ಲೂ ಕಂಟ್ರೋಲ್ ತಪ್ಪಬಾರ್ದು ಅಂತ ಪ್ರತಿದಿನ ಇವ್ರು ಆಪರೇಟ್ ಮಾಡಿದಾಗ ಸೊ ಇವರು ಆ ತರ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಲ್ಲಿ ಇವರಿಗೆ ಸೊ ಏನಾಗುತ್ತೆ, ಎಲ್ಲಿಂದ ಬಂದಿರುತ್ತೆ? ಸೊ ಆಸ್ ಪ್ರೀವಿಯಸ್ಲಿ ಟೋಲ್ಡ್, ಐದರ್ ಯಾವುದೋ ಒಂದು ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಕಷ್ಟಪಟ್ಟು, ಯಾರೋ ಒಬ್ರು ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಕಮೆಂಟ್ ಮಾಡಿದಾಗ ಇವ್ರಿಗೆ ತಡಿಯಕ್ ಆಗೋದಿಲ್ಲ. ಓ ಸಮಥಿಂಗ್ ಇಸ್ ರಾಂಗ್ ಇನ್ ಮೀ, ಐ ಆಮ್ ನಾಟ್ ಗುಡ್ ಎನಫ್ ಅನ್ನೋ ಸ್ಟೇಟ್ ಅಲ್ಲಿ ಆಪರೇಟ್ ಮಾಡ್ತಿರ್ತಾರೆ. ವೆರಿ ಲೋ ಮೆಂಟಲ್ ಸ್ಟೇಟ್ ಅಲ್ಲಿ ಇರ್ತಾರೆ, ತಡ್ಕೊಳಕ್ಕೆ ಆಗೋದಿಲ್ಲ. ಸೊ ದೇ ಆರ್ ನಾಟ್ ಟೇಕಿಂಗ್ ಇಟ್ ಇನ್ ಅ ಸ್ಪೋರ್ಟಿವ್ ವೇ. ತುಂಬಾ ಸೆನ್ಸಿಟಿವ್ ಝೋನಿಗೆ ಹೊರಟೋಗಿ ತುಂಬಾ ಸೆಲ್ಫಿಗೆ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೈಂಡ್ ಇನ್ನೊಂದ್ 2-3 ಎವಿಡೆನ್ಸ್ ಕಂಡಿಡಿದ ತಕ್ಷಣ ದಿಸ್ ಈಸ್ ದೇರ್ ಪ್ಯಾಟರ್ನ್, ಬ್ರೈನ್ ಅಲ್ಲಿ ನ್ಯೂರಲ್ ಪಾತ್ವೇ ಆಗ್ಬಿಡುತ್ತೆ. ಅಂಡ್ ದೇ ವಿಲ್ ಇನ್ ಎವ್ರಿ ಸಿಚುವೇಶನ್, ಯಾವಾಗ ಈ ಫಿಯರ್ ಅವ್ರನ್ನ ಕಾಂಕರ್ ಮಾಡ್ಕೊಳ್ಳುತ್ತೆ ಅಂತಾನೆ ಅವರಿಗೆ ಗೊತ್ತಾಗೋದಿಲ್ಲ, ದೇ ವಿಲ್ ಬಿ ಆಪರೇಟಿಂಗ್ ಇನ್ ದಿಸ್. ತುಂಬಾ ವಿಷಯಗಳಲ್ಲಿ ಸ್ಟಕ್ ಆಗ್ತಾರೆ. ಯಾಕೆಂದ್ರೆ ಪರ್ಫೆಕ್ಷನಿಸಮ್ ಇಂದ ಮಾಡಬೇಕು, ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ಅಂತ ಆಪರೇಟ್ ಮಾಡಿದಾಗ ತುಂಬಾ ಆಪರ್ಚುನಿಟಿಗಳನ್ನ ಇವರು ಮಿಸ್ ಮಾಡ್ಕೊಂತಾರೆ. ದೇ ವಿಲ್ ನೆವರ್ ಬಿ ನೋಯಿಂಗ್ ವಾಟ್ ಈಸ್ ಹ್ಯಾಪನಿಂಗ್. ಸೊ ಇದು ನೀವಾ, ಇಫ್ ಯು ಆರ್ ಆಪರೇಟಿಂಗ್ ಥ್ರೂ ದಿಸ್, ದೆನ್ ಯು ಆರ್ ಹ್ಯಾವಿಂಗ್ ದಿಸ್ ಟ್ರಾಮಾ ರೆಸ್ಪಾನ್ಸ್. ಯಾವುದು? ಫಿಯರ್ ಆಫ್ ಲೂಸಿಂಗ್ ಕಂಟ್ರೋಲ್. ಹೇಗೆ ಓವರ್ಕಮ್ ಮಾಡ್ತೀರಾ? ಇಂಥವರಲ್ಲಿ ಸಿಟ್ಟು ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಅಬ್ಸೆಷನ್. ಸೊ ಸಿಟ್ಟು ಬಂದಾಗೆಲ್ಲ ಯು ಸ್ಟಾರ್ಟ್ ಜರ್ನಲಿಂಗ್, ರೈಟ್ ಡೌನ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಯು ಅಂತ. ಯು ಹ್ಯಾವ್ ಟು ಡೂ ದ ಆಕ್ಟಿವಿಟಿ. ಸೊ ನಿಮಗೆ ಇಲ್ಲ ಕಷ್ಟ ಆಗ್ತಿದ್ದಲ್ಲಿ, ಯು ಆರ್ ಫೀಲಿಂಗ್ ಸ್ಟಕ್ ಅಂಡ್ ಯು ಡು ನಾಟ್ ನೋ, ಯು ಆರ್ ಫ್ರಸ್ಟ್ರೇಟೆಡ್ ಅಂದ್ರೆ ಯು ಟೇಕ್ ದ ಹೆಲ್ಪ್ ಆಫ್ ಅ ಕೋಚ್ ಆರ್ ಅ ಥೆರಪಿಸ್ಟ್ ಹೂ ಕ್ಯಾನ್ ಹೆಲ್ಪ್ ಯು ವಿತ್ ಓವರ್ಕಮಿಂಗ್ ದಿಸ್ ಪ್ರಾಬ್ಲಮ್. So yes, this is for today. Thank you so much for watching this video. If you want help, comment help. I will get in touch with you. ಇವತ್ತಿನ ಈ ಸೀರೀಸ್ ಮುಗ್ದಿದೆ. ನಾಳೆ ಇನ್ನೊಂದು ಸೀರೀಸ್ ಜೊತೆ ಸಿಗೋಣ. Thank you so much.